ಸರ್, ನ್ಯಾಯಾಧೀಶರ ಮೇಲೆ ಒಂದು ಸುಳ್ಳು ಎಸೆತ, ಇದು ದೇಶದ ತಲೆ ತಗ್ಗಿಸುವಂಥ ಸುದ್ದಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ಇದು ದೇಶ ತಲೆ ತಗ್ಗಿಸುವಂಥ ವಿಚಾರ ಒಂದೇ ಅಲ್ಲ, ಇಡೀ ಜಗತ್ತಿನ ನಾಗರಿಕತೆಗೆ ಅವಮಾನ ಮಾಡುವಂಥ ಕೆಲಸ ಇದೆ. ಯಾವ ಈ ಸನಾತನ ಮತ್ತು ಈ ಯಾವುದು ಹಿಂದುತ್ವದ ಒಂದು ವಿಷವರ್ತುಲ ಇದೆಯಲ್ಲ, ವಿಷವರ್ತುಲ ಇಡೀ ಭಾರತವನ್ನು ವಿನಾಶದ ಕಡೆ ತೊಗೊಂಡೋಗ್ತಾ ಇದೆ. ಆ ವಿನಾಶದ ಕಡೆ ತೊಗೊಂಡೋಗೋದರ ಒಂದು ದೊಡ್ಡ ಸೂಚನೆ ಇದು. ಅದು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಮೇಲೆ ಶೂ ಎಸೆಯುವಂಥ ಒಂದು ಪ್ರಯತ್ನವನ್ನು ಒಬ್ಬ ವಕೀಲ ಮಾಡ್ತಾನೆ ಅಂತಂದರೆ ಅವನ ಮನಸ್ಥಿತಿ ಎಷ್ಟು ಹೀನಾಯವಾಗಿರ್ಬೋದು ಅನ್ನೋದು ಯೋಚನೆ ಮಾಡಿದ್ರೆ ನನಗೆ ತುಂಬ ವೇದನೆ ಆಗುತ್ತೆ. ಹಾಗಾಗಿ ಈ ವೇದ ಕಾಲದಿಂದ ಆರಂಭವಾದಂಥ ಚಾತುರ್ವರ್ಣ ಪದ್ಧತಿ ಭಾರತವನ್ನು ಅತ್ಯಂತ ವಿನಾಶದ ಕಡೆ ತಗೊಂಡೋಗ್ತಾ ಇದೆ. 2014ರಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಈ ದೇಶವನ್ನು ಹಿಂದಕ್ಕೆ ತಳ್ಳುವಂಥ ಕೆಲಸ ಆರಂಭ ಆಗಿದೆ. ಈ ದೇಶವನ್ನು ಕಟ್ಟಿ ಬೆಳೆಸಿದಂಥ ಸಮುದಾಯಗಳನ್ನ ತುಳಿದು ಇಲ್ಲಿ ಬ್ರಾಹ್ಮಣ್ಯವನ್ನು, ಮೇಲು ಕೀಳನ್ನು, ತಾರತಮ್ಯವನ್ನು ಇಲ್ಲಿ ವೈಭವೀಕರಿಸುವಂಥ ಕೆಲಸ ಆಗ್ತಾ ಇದೆ. ಇದು ಅತ್ಯಂತ ಹೀನಾಯವಾದಂಥ, ಹೇಯವಾದಂಥ, ನಾಗರಿಕತೆಯೇ ನಾಚಿಕೆ ಪಡುವಂಥ ಕೃತ್ಯ ಇದು. ಹಾಗಾಗಿ ಆ ವಕೀಲ ಏನಿದ್ದಾನೆ ಅವನ ವಕೀಲತ್ವವನ್ನು ರದ್ದುಪಡಿಸಬೇಕು. ಅವನನ್ನು ಅಮಾನತು ಮಾಡೋದಷ್ಟೇ ಅಲ್ಲ, ರದ್ದುಪಡಿಸಬೇಕು. ಅವನ್ನ ಕೂಡಲೇ ಬಂಧಿಸಬೇಕು. ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮತ್ತು ಭಾರತದ ಪ್ರತಿಯೊಬ್ಬ ಪ್ರಜ್ಞಾವಂತರು, ನಾಗರಿಕ ಮನಸ್ಸುಗಳು ಯಾರ್ಯಾರು ಸೌಹಾರ್ದತೆಯನ್ನು ಬಳಸ್ತಾರೋ, ಯಾರ್ಯಾರು ವಿಶ್ವಾಸದಿಂದ ದೇಶವನ್ನು ಕಟ್ಟಬೇಕು ಅಂತಿದ್ದಾರೋ ಅವರೆಲ್ಲರೂ ಮುಂದೆ ನಿಂತು ಈ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಪ್ರಧಾನಮಂತ್ರಿ ನೆಪಕ್ಕೆ ಅದನ್ನು ಖಂಡನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅವನ ಮೇಲೆ ಶಿಸ್ತು ಕ್ರಮ ತಗೋಬೇಕಾಗಿತ್ತು, ಅದಕ್ಕೆ ಅವರು ಮುಂದಾಗಿಲ್ಲ. ಬೇರೆ ಯಾರೋ ಸಣ್ಣ ಪುಟ್ಟದೆಲ್ಲ ಮಾಡಿದ್ರು ಅಂತ ಅವ್ರ ಮೇಲೆ ಇವರು UAPA ಕೇಸ್ ಹಾಕ್ಬಿಡ್ತಾರೆ, ದೇಶದ್ರೋಹದ ಕೇಸ್ ಹಾಕ್ತಾರೆ. ಚೀಫ್ ಜಸ್ಟಿಸ್ ಒಬ್ಬರಿಗೆ ಅವಮಾನ ಮಾಡುವಂಥ, ಅವ್ರ ಮೇಲೆ ಶೂ ಎಸೆಯುವಂಥ ಪ್ರಯತ್ನ ಮಾಡಿದಂಥ ಒಬ್ಬ ಮನುಷ್ಯ ಅವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಮತ್ತು ಅದಕ್ಕೆ ಪಶ್ಚಾತ್ತಾಪ ಇಲ್ಲ ಅಂತ ಕೂಡ ಅವನು ಹೇಳ್ತಾ ಇದ್ದಾನೆ. ಇದು ಇಡೀ ದೇಶದ ನಾಗರಿಕತೆ, ಇಡೀ ದೇಶದ ಸಮಾಜ, ಪ್ರಜ್ಞಾವಂತ ಸಮಾಜ ತಲೆ ತಗ್ಗಿಸ್ಬೇಕಾದಂಥ ಘಟನೆ. ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು. ಮತ್ತು ಭಾರತದ ಎಲ್ಲ ಪ್ರಜ್ಞಾವಂತರು ಒಟ್ಟಾಗಿ ನಿಂತು ಇದನ್ನು ಪ್ರತಿಭಟಿಸಬೇಕು. ಭಾರತದ ಸಾರ್ವಭೌಮತ್ವವನ್ನು, ಘನತೆಯನ್ನು ನಾವೆಲ್ಲ ಸೇರಿ ಉಳಿಸ್ಕೋಬೇಕಾಗಿದೆ. ಸರ್, ನ್ಯಾಯಾಧೀಶರಿಗೆ ಈ ಥರ ಒಂದು ಮರುಕಳಿಸಿದ್ರು, ಈ ಘಟನೆ ಮರುಕಳಿಸಿದ್ರೆ ಸಾಮಾನ್ಯ ಪರಿಸ್ಥಿತಿ ಯಾವ ಮಟ್ಟಿಗಿರುತ್ತೆ? ಎಲ್ಲ ಒಂದು ಕಡೆ ನಾವು ಜರ್ಮನ್, ಹಿಟ್ಲರು ಅಂತ ನೋಡ್ತಾ ಇದ್ವಿ. ಬಟ್ ಅದೇನಾರು ಇದು ಅದಕ್ಕಿಂತ ವರ್ಸ್ಟ್. ಇದು ಹಿಟ್ಲರ್ದು ಅಥವಾ ಫ್ಯಾಸಿಸಮ್ ಏನಿತ್ತು ಅದಕ್ಕಿಂತ ಕೆಟ್ಟ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ನಾವು ಈ ದೇಶದ ದುಡಿಯುವ ವರ್ಗ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅತ್ಯಂತ ಸಹನೆಯಿಂದ ಎಲ್ಲವನ್ನೂ ನಾವು ಸಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಚೀಫ್ ಜಸ್ಟಿಸ್ ಎಷ್ಟು ದೊಡ್ಡ ಮನಸ್ಸಿನವರು ಅಂತಂದರೆ ಅವನಿಗೆ ಬಿಟ್ಟುಬಿಡಿ, ಅವನ್ನ ಏನು ಮಾಡಬೇಡಿ ಅಂತ ಹೇಳುವಷ್ಟು ಔದಾರ್ಯವನ್ನು ಅವರು ತೋರಿಸಿದ್ದಾರೆ. ಅದು ಈ ದೇಶದ ಘನತೆ. ಅದು ಹೀಗೆ ಮಾಡೋದಲ್ಲ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಇದನ್ನು ತಡೆಗಟ್ಟಬೇಕು. ಭಾರತವನ್ನು ಅದರ ಎಲ್ಲ ಘನತೆಗಳ ಜೊತೆ ಉಳಿಸ್ಕೋಬೇಕಾಗಿರೋದು, ಕಟ್ಟಿ ಬೆಳೆಸಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವು ಇದನ್ನು ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ನಾವೆಲ್ಲರೂ ಸೇರಿದ್ರ ವಿರುದ್ಧ ಹೋರಾಟವನ್ನು ಮಾಡಬೇಕು, ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸರ್, ಯಶದ ಸುವೇಶದ ವಕೀಲರನ್ನ ಇನ್ನೂ ದೇಶ ಪ್ರೇಮಿಯ ಥರ ಬಿಂಬಿಸ್ತಾ ಇರೋದು ಎಷ್ಟು ಮಟ್ಟಿಗೆ ಇದು? ಇಲ್ಲ, ಇದೊಂದು ಅತ್ಯಂತ ಕ್ರೂರವಾದಂಥ ಹೀನಾಯವಾದ ಮನಸ್ಥಿತಿ. ಇದು ಯಾರು ಈ ಬ್ರಾಹ್ಮಣಿಕ್ ಹೈರಾರ್ಕಿಯನ್ನು ಈ ದೇಶದ ತಲೆ ಮೇಲೆ ಹೇರ್ತಾ ಇದ್ದಾರಲ್ಲ ಅವರ ಒಂದು ಕೆಟ್ಟ ಮನಸ್ಥಿತಿ. ಇದು ನಾಗರಿಕ ಮನಸ್ಥಿತಿ ಅಲ್ಲ, ಇದು ಅನಾಗರಿಕವಾದಂಥ ಮನಸ್ಥಿತಿ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ಕರ್ನಾಟಕದ ಒಬ್ಬ BJP ನಾಯಕ ಆ ಮನುಷ್ಯನ ಭಾಳ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಈ BJPಯ ಮನಸ್ಥಿತಿ ಏನಿದೆ, ಈ ಸಂಘ ಪರಿವಾರದವರ ಮನಸ್ಥಿತಿ ಏನಿದೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಇಂಥ ನಡವಳಿಕೆಯನ್ನು ಖಂಡಿಸಬೇಕು. ಮತ್ತು ಭಾಳ ಪ್ರಜ್ಞಾವಂತ ಜನ ಈ ಸಮಯದಲ್ಲಿ ಸುಮ್ಮನೆ ಇರಬಾರ್ದು. ಈ ದೇಶವನ್ನು ಇಂಥ ನೀಚರ ಕೈಲಿ ದೇಶವನ್ನು ಕೊಡಬಾರ್ದು. ದೇಶವನ್ನು ನಾವು ಉಳಿಸ್ಕೋಬೇಕಾಗಿದೆ. ಪ್ರತಿಯೊಬ್ಬ ನ್ಯಾಯಾಧೀಶರು ಅವಮಾನ ಅನಿಸುತ್ತೆ. ಇದೆಲ್ಲ ಕೋರ್ಟಿಗೆ ಅಲ್ಲ, ಇದು ನ್ಯಾಯಾಂಗಕ್ಕೆ ಅವಮಾನ. ಇದು ನ್ಯಾಯಾಧೀಶರು ಒಬ್ಬರಿಗೆ ಅವಮಾನ ಅಲ್ಲ, ಭಾರತದ ಶ್ರೇಷ್ಠವಾದಂಥ ನ್ಯಾಯ ಪದ್ಧತಿಗೆ ಮಾಡಿದಂಥ ಅವಮಾನ ಇದು. ಒಬ್ಬ
ಒಬ್ಬ ನ್ಯಾಯಾಧೀಶರ ಮೇಲಿನ ಖಂಡನೆ ದೌರ್ಜನ್ಯ ಅಷ್ಟೇ ಅಲ್ಲ, ಇದು ಇಡೀ ನ್ಯಾಯಾಂಗ ವ್ಯವಸ್ಥೆ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೆದಿರ್ತಕ್ಕಂಥ ದಾಳಿ ಇದು. ಹಾಗಾಗಿ ಇದನ್ನು ಸರ್ಕಾರ ಸೀರಿಯಸ್ ಆಗಿ ತಗೋಬೇಕು, ಆ ಮನುಷ್ಯನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಇಂಥ ಪ್ರಕರಣವನ್ನು ಯಾರ್ಯಾರು ಬೆಂಬಲಿಸಿ ಸೋಷಿಯಲ್ ಮೀಡಿಯಾದಾಗಲಾಗಲಿ ಬೇರೆ ಬೇರೆ ಕಡೆ ಆಗಲಿ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರಲ್ಲ, ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು. ಸರ್, ವಿಚಾರ ಮರುಕಳಿಸಿದ ಮೇಲೆ ಸಂವಿಧಾನ ಬದಲಾವಣೆ ಮತ್ತು ಭಾರತದ ಬಾವುಟಗಳು ಕೂಡ ಬದಲಾವಣೆ ಮಾಡ್ತೀವಿ ಅನ್ನೋದೊಂದು ಬರ್ತಾ ಇದೆ. ನೋಡಿ, ಅವೆಲ್ಲ ಇವ್ರು ಯಾರೂ ಮಾಡಲಿಕ್ಕಾಗಲ್ಲ. ಭಾರತ ಎಷ್ಟು ದೊಡ್ಡ ದೇಶ ಅಂತಂದರೆ ಇಂಥ ಹಲವಾರು ಪಿತೂರಿಗಳನ್ನು ದಾಟಿ ಘನತೆ ಗೌರವದಿಂದ ಎಲ್ಲರನ್ನೂ ಒಟ್ಟಾಗಿ ಉಳಿಸ್ಕೊಂಡು ಬೆಳೆದು ಬಂದಿರತಕ್ಕಂಥ ದೇಶ ಇದು. ಅಂಥ ದೇಶದಲ್ಲಿ ಇವರು ಯಾರೋ 4 ಜನ ಸೇರಿಕೊಂಡು ಸಂವಿಧಾನ ಬದಲಾವಣೆ ಮಾಡ್ತೀವಿ, ಭಾರತದ ಬಾವುಟವನ್ನು ಬದಲಾವಣೆ ಮಾಡ್ತೀವಿ ಅಂದರೆ ಅದೆಲ್ಲ ನಡೆಯಲ್ಲ. ಜನ ಯಾವ ಕಾರಣಕ್ಕೂ ಒಪ್ಪಲ್ಲ. ಹಾಗಾಗಿ ಇವರಿಗೆ ಜನ ಜಾಗೃತಿ ಆಗಬೇಕು, ಇವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು. ನಾವು ಪ್ರಜಾಸತ್ತಾತ್ಮಕ ಮೂಲಕನೇ ನಾವು ಕಲಿಸ್ಬೇಕಾಗಿದೆ. ಇವರು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೂಲಕ, ಸಂವಿಧಾನದ ಮೌಲ್ಯಗಳ ಮೂಲಕ, ನ್ಯಾಯಾಂಗ ವ್ಯವಸ್ಥೆಯನ್ನು ಎತ್ತಿಡಿಯೋ ಮೂಲಕನೇ ಇವರಿಗೆ ಸರಿಯಾದ ಪಾಠವನ್ನು, ಬುದ್ಧಿಯನ್ನು ನಾವು ಕಲಿಸ್ಬೇಕಾಗಿದೆ. ಅದನ್ನು ಕಲಿಸ್ತೀವಿ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.